ಬಿಹಾರ ಚುನಾವಣೆಗೆ ರಾಜ್ಯದಲ್ಲಿ ಹಣ ವಸೂಲಿಯಾಗಿದೆ ಎನ್ನುವಂತಹ ಆರೋಪ ಬಿವೈ ರಾಘವೇಂದ್ರ ಹೇಳಿಕೆಗೆ ಮಧು ಬಂಗಾರಪ್ಪ ತಿರುಗೇಟು ಕೊಟ್ಟಿದ್ದಾರೆ. ಚುನಾವಣೆಯಲ್ಲಿ ಪೊಲೀಸ್ ಜೀಪ್ನಲ್ಲೇ ಹಣ ತರಿಸ್ತಾ ಇದ್ರು, ಆಂಬ್ಯುಲೆನ್ಸ್ನಲ್ಲೂ ಹಣ ತರಿಸ್ತಾ ಇದ್ರು. ಯಾವ ರಾಜ್ಯದಿಂದ ತರಿಸ್ತಾ ಇದ್ರು ಅವರು ಅಂತ ಸಂಸದ ರಾಘವೇಂದ್ರ ವಿರುದ್ಧ ಮಧು ಬಂಗಾರಪ್ಪ ಕಿಡಿಕಾರಿದ್ದಾರೆ. ಸಂಸದ ರಾಘವೇಂದ್ರ ವಿರುದ್ಧ ಮಧು ಬಂಗಾರಪ್ಪ ತಿರುಗೇಟು ಕೊಟ್ಟಿದ್ದಾರೆ. ಇಬ್ರು ನಾಯಕರು ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಬಿಹಾರ್ ಎಲೆಕ್ಷನ್ ನಡೀತಿದೆ, ಅಲ್ಲಿ ಅವರು ರಾಹುಲ್ ಗಾಂಧಿ ಅವ್ರ ಪ್ರವಾಸ ಮಾಡ್ತಾರೆ. ಅದಕ್ಕೆ ಪೂರಕವಾದಂಥ ಇಲ್ಲಿಂದ ದಾಖಲೆಯನ್ನು ಹುಡ್ಕೊಳ್ಳಿಕ್ಕೆ ಪಾಪ ಅವ್ರ ಹೈಕಮಾಂಡ್ ಹೇಳಿದೆ ಅನ್ನೋ ಗೊತ್ತಿಲ್ಲ. ಮತ್ತು ಸ್ಪಷ್ಟವಾಗಿ ಕ್ಯಾಬಿನೆಟ್ಟಿನ ಎಲ್ಲ ಮಂತ್ರಿಗಳು ಅವರ ಅಧಿಕಾರಿಗಳಿಗೆ ಬಿಹಾರ್ ಚುನಾವಣೆಗೆ ದುಡ್ಡನ್ನು ಕಳಿಸ್ಬೇಕು, ಫಂಡನ್ನು ಕಳಿಸ್ಬೇಕು ಅಂತೇಳಿ ಅಧಿಕಾರಿಗಳಿಂದ ಲೂಟಿ ಮಾಡ್ತಾ ಇದ್ದಾರೆ ಎಂದೆ, ವಸೂಲಿ ಮಾಡ್ತಿದ್ದಾರೆ. ಕಣ್ಣೀರು ಹಾಕೊಂಡು ನಮ್ಮ ಅಧಿಕಾರಿಗಳು ನಮ್ಮ ಎದುರಿಗೆ ಹೇಳ್ತಾ ಇದ್ದಾರೆ ಎಂದೆ. ರಿನ್ಯೂವಲ್ ಅಂತೆ, ಟ್ರಾನ್ಸ್ಫರ್ ದಂಧೆ ಮುಗೀತು, ಈಗ ರಿನ್ಯೂವಲ್ ಅಂತೇಳಿ ಎಲ್ಲ ಆ ಇಲಾಖೆ ಎಲ್ಲ ಖಾತೆಯ ಎಲ್ಲ ಮಂತ್ರಿಗಳು ಇವತ್ತು ವಸೂಲಿ ಮಾಡಿ ಬಿಹಾರ್ ಚುನಾವಣೆ ಅದೇ ಒಂದು ದಂಧೆ ಆಗಿದೆ. ಅವ್ರೇನು ಬಿಹಾರಿಗೂ ಕಳಿಸಲ್ಲ, ಅದು ಎಲ್ಲಿ ತಲುಪಬೇಕು ಅಲ್ಲಿ ತಲುಪುತ್ತೆ, ಅದು ಬೇರೆ. ಈ ರೀತಿ ಅದೊಂದು ಬಿಹಾರ್ ಚುನಾವಣೆ ಇಟ್ಕೊಂಡು ಇಡೀ ರಾಜ್ಯದಲ್ಲಿ ದುಡ್ಡು ವಸೂಲಿ ಮಾಡ್ತೀಯ ನಮ್ಮ ಅಧಿಕಾರಿಗಳು. ಎಲ್ಲ ಮಂತ್ರಿಗಳ ಮುಖಾಂತರ ನಮ್ಮ ಅಧಿಕಾರಿಗಳ ಹತ್ರ ವಸೂಲಿ ಮಾಡ್ತಾ ಇದ್ದಾರೆ. ಇದು ಈ ದಂಧೆ ಗೆದ್ದಿದ್ದು ಹೆಂಗೆ ಅಂತ ಗೊತ್ತಿದೆಯಾ ನಿಮಗೆ? ಬಂಗಾರಪ್ಪ ವಿರುದ್ಧ ಏನ್ರಿ ಅವನ ಸಾಧನೆ? ಆಂಬ್ಯುಲೆನ್ಸಲ್ಲಿ ಅವ್ರ ಅಪ್ಪ ದುಡ್ಡು ತರಿಸಿದ್ರು. ಯಾವ ರಾಜ್ಯದಿಂದ ತರಿಸಿದ್ರಂತೆ? ಪೊಲೀಸ್ ಜೀಪಲ್ಲಿ ತರಿಸಿದ್ರು. ಏನು ಸಾಧನೆ? ಮುನ್ಸಿಪಾಲ್ಟಿಯಿಂದ ಬಂದವನು. ಆ ಯೋಚನೆ, ಆ ಚಿಂತನೆ ಅದಿಲ್ಲದೆ ಇನ್ನೇನು ಅವರಿಗೆ ಆ ಅನುಭವ ಇರ್ಬೋದು. ನಮ್ಮ ಪಕ್ಷನ ಗೆಲ್ಸೋದಕ್ಕೆ ನಾನು ಆಗಲೇ ಒಂದ್ಸತಿ ಹೋಗಿ ಬಂದಿದ್ದೀನಿ ಬಿಹಾರಿಗೆ. ಕರೆಕ್ಟಾ? ನೀವು ನೋಡಿದ್ರ ಫೋಟೋ, ನೀವು ಹಾಕಿದ್ರು ಇರ್ಬೇಕು ತಾನೆ. ನಾವು ಇಲ್ಲಿ ಕಳಿಸಿದ್ವಿ, ಹಾಕಿದ್ರು ಮಂಜು, ಅವಾಗೆಲ್ಲ ಹಾಕಿದ್ರಿ. ಅವಾಗ ಏನು ದುಡ್ಡು ತೊಗೊಂಡು ಹೋಗಿದ್ದಂತ ನಾನೇನು ಲೂಸಾ? ಇವ್ರ ಥರ ನಾನೇನು ಲೂಸಾ? ಅವ್ರ ವ್ಯವಸ್ಥೆ ಹೊಲಿಸಿರಬೇಕು. ಏನೋ ಕೂತ್ಕೊಂಡು ಯಾವನೋ ಹೇಳ್ತಾನೆ ಅಂತ ಹೇಳಿ ಹಾಕ್ಕೊಂಡು ಅದು ಇವನಿಗೆ ಅಲ್ರಿ, ಟೋಲ್ ಗೇಟ್ನ ಇವರೇ ಅಪ್ರೂವ್ ಮಾಡಿ ಸ್ಟ್ರೈಕಿಗೆ ಇವರೇ ಹೋಗ್ತಾರೆ. ಇವರಂತ ನೀಚ ಯಾರಾದರೂ ಇದ್ದಾರೇನ್ರಿ?